ತಾಲೂಕಿನ ಗ್ರಾಮ ಪಂಚಾಯಿತಿಗಳಿಗೆ ಆಡಳಿತಾಧಿಕಾರಿಗಳು ನಿಯೋಜನೆಗೊಂಡಿದ್ದು 15ನೇ ಹಣಕಾಸು ಯೋಜನೆಯ ಹಣವನ್ನು ಬರುವ ಮಾರ್ಚ್ 18ರೊಳಗೆ ಬಳಕೆಯಾಗಬೇಕೆಂದು ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿಯಾಗಿರುವ ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಎಂಬಾಪು ಸೂಚನೆ ನೀಡಿದರು. ಸೋಮವಾರ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೆಲವು ಗ್ರಾಮ ಪಂಚಾಯಿತಿಗಳಲ್ಲಿ ಇನ್ನೂ 15ನೇ ಹಣಕಾಸು ಯೋಜನೆ ಅನುದಾನ ಹಂಚಿಕೆ ಕುರಿತು ಕ್ರಿಯಾಯೋಜನೆ ಸಿದ್ಧಪಡಿಸಿಲ್ಲದಿರುವುದು ಕಂಡುಬಂದಿದೆ. ಬಾಕಿ ಉಳಿದಿರುವುದು 20 ದಿನಗಳು ಬಾಕಿ ಇದೆ. ಇಷ್ಟೊಂದು ಕಡಿಮೆ ಅವಧಿಯಲ್ಲಿ ಹೇಗೆ ಅನುದಾನ ಹಂಚಿಕೆ ಕಾರ್ಯಾದೇಶ ಪಡೆಯುವುದು? ಯಾವಾಗ ಅನುದಾನ ಬಳಕೆ ಮಾಡಲು ಸಾಧ್ಯವೇ? ಇಂತಹ ಪಂಚಾಯಿತಿಯ ಆಡಳಿತಾಧಿಕಾರಿಗಳು ಇಂದಿನಿಂದಲೇ ಕಾರ್ಯಪ್ರವೃತ್ತರಾಗಬೇಕಿದೆ. 15ನೇ ಹಣಕಾಸು ಯೋಜನೆ ಸಂಪೂರ್ಣ ಬಳಕೆಯಾಗದಿದ್ದರೆ 16ನೇ ಹಣಕಾಸು ಅನುದಾನ ಬರುವುದಿಲ್ಲ ಎಂದು ಎಚ್ಚರಿಸಿದರು. ಸಭೆಯಲ್ಲಿ ಇಒ ಶ್ರೀನಿವಾಸ್, ಸಹಾಯಕ ನಿರ್ದೇಶಕ ಪ್ರಕಾಶ್, ಗ್ರಾಮ ಪಂಚಾಯಿತಿಗಳ ಆಡಳಿತಾಧಿಕಾರಿಗಳು ಹಾಜರಿದ್ದರು. ಮೋಟರ್ ಪಂಪ್ ಅಳವಡಿಸ್ತಿರೋದು ನಮ್ಮದು 20 ಗ್ರಾಮ ಪಂಚಾಯಿತಿಗಳಲ್ಲಿ ಸುಮಾರು 100ರಿಂದ 80 ರಿಂದ 90 ವಿಲೇಜ್ಗಳು ಬರ್ತದೆ. ಈ ಪಟ್ಟಿನ ತಂದೆ ಕಳಿಸ್ಕೊಡ್ತೀವಿ. ಮೋಟರ್ ಪಂಪ್ ಅಳವಡಿಸಿದರೆ ಮತ್ತೆ ವಿದ್ಯುತ್ ಎಲೆಕ್ಟ್ರಿಫಿಕೇಶನ್ ಆಗಿಲ್ಲ ಅಂತ. ಮತ್ತೆ ಮೋಟರ್ ಪಂಪ್ ಅಳವಡಿಸ್ತಾ ಇದ್ರೆ ಬೋರ್ವೆಲ್ ಮಾಡಿದ್ದೀರಾ ನೀವು, ಮೋಟರ್ ಪಂಪ್ ಅದಕ್ಕೆ ಮಾಡಿಲ್ಲ, ಎಲ್ಲ ಲಿಸ್ಟ್ ಔಟ್ ಮಾಡಿದ್ದೀರಿ. ನಾವು ಮಾಡಿದ್ದೀವಿ ಸರ್, ಕಳಿಸ್ಕೊಡ್ತೀವಿ ಸರ್. DSCP ಮ್ಯಾಪ್ ಮಾಡಿಸ್ಕೊಂಡ್ರೆ ನಿಮ್ಮ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು ಮತ್ತು ಒಂದು ಫೋಟೋ, ಒಂದು ಫಾರ್ಮ್ಯಾಟ್ ಇದೆ, ಇದು DSCP ಫಾರ್ಮ್ಯಾಟು, ಅದೊಂದು ಫಾರ್ಮ್ಯಾಟ್ ಇದೆ, ಮತ್ತು ಇಮೇಲ್ ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಇಷ್ಟು ಬೇಕಾಗುತ್ತೆ ನೀವು DSCP ಮಾಡಿಸ್ಕೊಳ್ಳೋಕ್ಕೆ. ಫಸ್ಟ್ ಬೇಸಿಕ್ ನೀವು DSCP ಮಾಡಿಸ್ಕೊಬೇಕು. ಒಂದು ವಿಡಿಯೋ ಎಲ್ಲ ಡಾಕ್ಯುಮೆಂಟ್ಸ್ ಕಳಿಸಿದ್ರೆ ನಾವು ಸಿಟಿಗೆ ಕಳಿಸ್ಬಿಟ್ಟು ನಿಮಗೆ ಒಂದು ವಿಡಿಯೋ ಮಾಡಿಸಿ, ನಿಮ್ಗೆ ಗೊತ್ತಿರುತ್ತೆ ಖಜಾನೆಗಳೆಲ್ಲ ಮಾಡಿಸಿದ್ದೆ ಅಲ್ಲಿ ವಿಡಿಯೋ ಮಾಡಿಸ್ಬಿಟ್ಟು ಇಲ್ಲ ಖಜಾನೆಟಿಗಾಗಲ್ಲ, ಬೇರೆ ಸಪ್ರೇಟ್ ಇರುತ್ತೆ. ಅಲ್ಲೇ ಅದು ಇನ್ಸ್ಟಾಲೇಷನ್ ಆಗ್ಬಿಡುತ್ತೆ. ಅದೇ ಸಿಸ್ಟಮ್ ಕಾಂಪ್ಲೀಟ್ ಮಾಡಬೇಕು. ಲಾಗಿನ್ ಮತ್ತೆ ಡೀಟೇಲ್ಸ್ ಎಲ್ಲ ಚೆಕ್ ಯಾವುದೇ ನರೇಗಾ ಪೇಮೆಂಟ್ ಆಗಲಿ, ಸೆಕೆಂಡ್ ಸಿಗ್ನೇಟರಿ ಅಧ್ಯಕ್ಷರು ತಕ್ಷಣ ನಿಮಗೆ ಅಡ್ಮಿನಿಸ್ಟ್ರೇಟಿವ್ ಬರುತ್ತೆ. ಫಸ್ಟ್ ಸಿಗ್ನೇಟರಿ ಪಾಸ್ ಮಾಡಿದ್ರೆ ಸೆಕೆಂಡ್ ಸಿಗ್ನೇಟರಿ ಪಾಸ್ ಮಾಡಿದ್ರೆ ಸಾಹೇಬ್ ಯುವ ಸಾಹೇಬರಾಗಿ ಬರುತ್ತೆ. 3 ಡೇಸ್ ಟೈಮ್ ಪೀರಿಯಡ್ ಇವು ನರೇಗಾದಲ್ಲಿ ನರೇಗಾದಲ್ಲಿ PDO ಪಾಸ್ ಮಾಡಿದ್ದು ಒಟ್ಟು ಟೋಟಲಿ ನೀವು 8 ಡೇಸ್ ಒಳಗೆ ಪಾಸ್ ಮಾಡಬೇಕಾಗುತ್ತೆ. ಫಸ್ಟ್ ಸಿಗ್ನೇಟರಿ ಏನೇ ಒಂದು LMR ಡೇಟ್ ಮುಗಿದು 8 ದಿವಸದೊಳಗೆ ಪೇಮೆಂಟ್ ಮಾಡಬೇಕಾಗುತ್ತೆ. PDO ಆಸ್ ಇಟ್ ಈಸ್ ADM ಅಡ್ಮಿನಿಸ್ಟ್ರೇಟರ್ 8 ಡೇಸ್ ಒಳಗೆ ಪೇಮೆಂಟ್ ಮಾಡಬೇಕಾಗುತ್ತೆ. ಅದು ನಿಭಾಯಿಸಬೇಕಾಗುತ್ತೆ ನೀವು ಪೇಮೆಂಟ್ ವಿಚಾರದಲ್ಲಿ. ಅದು ಬಿಟ್ಟರೆ ಈ ಸೊತ್ತು ವಿಚಾರದಲ್ಲಿ ಅದೇ ಸೇಮ್ ಟೌನ್ ನಾವು ಈ ಸೊತ್ತಿಗೂ ಮ್ಯಾಪಿಂಗ್ ಮಾಡಬೇಕಾಗುತ್ತೆ. ಅದು ನಿಮ್ಮ PDOಸ್ ಕೂಡ ನಿಮ್ಮ ಪಂಚಾಯತಿಗೆ ನಿಮ್ಮ ಇದರಲ್ಲಿ ಲಾಗಿನ್ ಮಾಡ್ಕೊಡ್ತಾರೆ. ಆಸ್ ಇಟ್ ಈಸ್ ನೀವು P2ನಲ್ಲೂ ಅಷ್ಟೇ ನಮ್ಮ ಸಾಹೇಬರು ಲಾಗಿನ್ ಅಂದ್ಬಿಟ್ಟು ಇಒ ಸಾಹೇಬರು ಲಾಗಿನ್ P2ನ ರಿಜಿಸ್ಟರ್ ಮಾಡ್ಕೊಬೇಕಾಗುತ್ತೆ. ಫಸ್ಟ್ ಹಳೆಯದೆಲ್ಲ ಅಧ್ಯಕ್ಷರು ಮೆಂಬರ್ಗಳು ಏನಿದೆ ಪ್ರೊಸೀಜರ್ ನಾವು ಹೇಳಿದ್ದೀವಿ ಪಂಚಾಯತ್ಗಳಿಗೆ, ಅವೆಲ್ಲ ಡಿಲೀಟ್ ಮಾಡಿಕೊಂಡು ಅಡ್ಮಿನಿಸ್ಟ್ರೇಟರ್ಗಳನ್ನ ನೀವು ಅಲ್ಲಿ ಮ್ಯಾಪಿಂಗ್ ಮಾಡಿಕೊಂಡು ಅವರು ಇಲ್ಲಿ ಸಾಹೇಬರಾಗಿ ಪ್ರೊಫೈಲ್ ಅವರಿಗೆಲ್ಲ ಕಳಿಸ್ತಾರೆ. ಪ್ರೊಫೈಲ್ ಅಪ್ ಮಾಡ್ತೀವಿ. ನೀವು ಏನೇ ಸಿಬ್ಬಂದಿ ಪೇಮೆಂಟ್ ಇದೆ ಅದು ಸೇಮ್ ಅದೇ ಟೌನಲ್ಲಿ ಯೂಸ್ ಮಾಡ್ಕೊಂಡು ನರೇಗಾ ಕೂಡ ಈ ಸೊತ್ತು ಕೂಡ ಮತ್ತೆ P2 ಮೂರನ್ನೂ ಕೂಡ ಒಂದೇ DSC ಆಪರೇಟ್ ಮಾಡುವಂಥ ಇದೆ.